ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಜ್ಜಿ ಕಾಲದ ರಾಗಿ ಮಾಲ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ನಾನಿವತ್ತು ರಾಗಿ ಮಾಲ್ಟ್ ಬದಲಾಗಿ ರಾಗಿ ಚಾಕೋ ಮಾಲ್ಟನ್ನು ಮಾಡ್ತಾ ಇದ್ದೀನಿ. ಈಗಿನ ಜನ್ರೇಷನ್ ಅವ್ರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಳ್ಳೋದಷ್ಟೇ. ಸುಮಾರಾಗಿ ಒಂದು ಅರ್ಧ kg ಆಗೋಷ್ಟು ರಾಗಿ ಚಾಕೋ ಮಾಲ್ಟ್ ಪೌಡರ್ನ ನೀವು ಮನೇಲಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡಿ ಒಂದು 6 ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ರಾಗಿನ ತಗೊಂಡಿದ್ದೀನಿ. ಅಳತೆ ಪ್ರಕಾರ ಹೇಳ್ಬೇಕಂದ್ರೆ 150ರಿಂದ 170 ಗ್ರಾಮ್ ಆಗುವಷ್ಟು ರಾಗಿ ಇದೆ ಇದರಲ್ಲಿ. ಈ ರೀತಿ ಸ್ವಲ್ಪ ಕೆಂಪಗಿರುವಂತಹ ರಾಗಿನ ತಗೊಳ್ಳಿ, ಹಾಗೆ ಕ್ಲೀನ್ ಮಾಡಿರುವಂತಹ ರಾಗಿನ ತಗೊಳ್ಳಿ. ಕಪ್ಪು ರಾಗಿ ಆದರೆ ಪುಡಿ ಸ್ವಲ್ಪ ಬಣ್ಣ ಕಪ್ಪಾಗಿ ಬರುತ್ತೆ ಅಷ್ಟೇ. ನಾನಿಲ್ಲಿ ಕೆಂಪಗಿರುವಂತಹ ರಾಗಿನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರಾಗಿನ ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಧೂಳೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗೋ ಥರ ಒಂದು 2-3 ಸಲ ಚೆನ್ನಾಗಿ ತೊಳೆದು ಅದರಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ನಂತರ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೆನೆಯೋದಕ್ಕೆ ಇಟ್ಕೋಬೇಕು. ಇದನ್ನು ನಾನು ಪೂರ್ತಿ 1 ದಿನ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಅಂದರೆ ಇವತ್ತು ಬೆಳಗ್ಗೆ ನೆನೆ ಹಾಕಿದ್ರೆ ಮಾರನೇ ದಿನ ಬೆಳಿಗ್ಗೆವರೆಗೂ ಇದು ನೆನೆಯಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನೆನೆಸ್ಕೊಳ್ಳೋಣ. ರಾಗಿ ಎಷ್ಟು ಚೆನ್ನಾಗಿ ನೆನೆಯುತ್ತೆ ನಮಗೆ ಅಷ್ಟು ಚೆನ್ನಾಗಿ ಮೊಳಕೆಗಳು ಬರೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ 1 ದಿನ ಪೂರ್ತಿ ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಆ 1 ದಿನದಲ್ಲಿ ನೀವು ನೀರನ್ನು ಒಂದು ಸಲ ಚೇಂಜ್ ಮಾಡ್ಕೊಳ್ಳಿ, ಆಗ ರಾಗಿ ಸ್ಮೆಲ್ ಬರಲ್ಲ. ನೋಡಿ 1 ದಿನದ ನಂತರ ತೋರಿಸ್ತಾ ಇದ್ದೀನಿ, ರಾಗಿ ಎಲ್ಲ ನೆಂದಿದೆ. ಇವಾಗ ನೀರು ಮತ್ತು ರಾಗಿ ಎರಡನ್ನೂ ಸಹ ಸಪ್ರೇಟ್ ಮಾಡಿ ಒಂದು ಜರಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಜರಡಿಗೆ ಹಾಕಿ ನೀರನ್ನೆಲ್ಲ ಶೋಧಿಸ್ಕೊಂಡು ಯಾವುದಾದ್ರೂ ಒಂದು ತೆಳು ಇರುವಂತಹ ಕಾಟನ್ ಬಟ್ಟೆ ಮೇಲೆ ಹಾಕೋಬೇಕು. ತುಂಬ ಗಟ್ಟಿ ಇದ್ದರೆ ಬಟ್ಟೆ ಮೊಳಕೆ ಬರೋದಕ್ಕೆ ಸರಿ ಹೋಗಲ್ಲ. ಅದಕ್ಕೋಸ್ಕರ ತೆಳು ಇರುವಂತಹ ಒಂದು ಕ್ಲೀನಾಗಿರುವಂತಹ ಕಾಟನ್ ಬಟ್ಟೆ ಮೇಲೆ ನೆನೆಸಿರೋ ರಾಗಿನ ಹಾಕ್ಕೊಂಡು ಈ ರೀತಿ ಗಂಟನ್ನು ಕಟ್ಟಿ ಈ ನೀರನ್ನು ಸೋರೋದಕ್ಕೆ ಬಿಟ್ಬಿಡಬೇಕು. ಒಂದು 10 ನಿಮಿಷ ಬಿಡಿ. 10 ನಿಮಿಷ ನೀರು ಚೆನ್ನಾಗಿ ಸೋರಿರುತ್ತೆ. ಸೊ ಇವಾಗ ಇದನ್ನು ಈ ರೀತಿ ಹಾಟ್ ಬಾಕ್ಸ್ಗೆ ಹಾಕಿ ಕಂಪ್ಲೀಟಾಗಿ 2 ದಿನ ಮೊಳಕೆ ಬರೋದಕ್ಕೆ ಬಿಡಬೇಕು. 1 ದಿನಕ್ಕೇ ರಾಗಿ ಮೊಳಕೆ ಬರುತ್ತೆ, ಆದರೆ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿರುತ್ತೆ. ಹಾಗಾಗಿ 2 ದಿನ ಬಿಟ್ಟರೆ ಮೊಳಕೆ ಚೆನ್ನಾಗಿ ಉದ್ದನಾಗಿ ಬಂದಿರುತ್ತೆ. ನೋಡಿ 2 ದಿನದ ನಂತರ ತೋರಿಸ್ತಾ ಇದ್ದೀನಿ ಬಟ್ಟೆಯಲ್ಲಿ ಮೊಳಕೆ ಯಾವ ಥರ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈ ರೀತಿ ಇಷ್ಟು ಮೊಳಕೆ ಬಂದರೆ ಸಾಕಾಗತ್ತೆ. ರಾಗಿನ ಮೊಳಕೆ ಬರೆಸ್ತೇನೂ ಸಹ ನೆನೆಸ್ಬಿಟ್ಟು ಒಣಗಿಸಿನೂ ಸಹ ಮಾಡ್ಕೋಬೋದು. ಬಟ್ ಮೊಳಕೆ ಬರೆಸಿ ಮಾಡೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ನಾನಿಲ್ಲಿ ಮೊಳಕೆ ಬರೆಸ್ಕೊಂಡಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ ರಾಗಿ ಎಲ್ಲ ಯಾವ ಥರ ಮೊಳಕೆ ಬಂದಿದೆ ಅಂತ. ಇಷ್ಟು ಉದ್ದ ಉದ್ದ ಇದ್ದರೆ ರಾಗಿ ಮಾಲ್ಟೂ ಸಹ ರುಚಿಯಾಗಿರುತ್ತೆ, ಜೊತೆಗೆ ರಾಗಿ ಫ್ಲೇವರು ಸಹ ಇರಲ್ಲ. ಈಗ ಇದನ್ನೆಲ್ಲ ಈ ರೀತಿಯಾಗಿ ಬಿಡಿಸ್ಕೊಬೇಕು, ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಈ ರೀತಿ ಬಿಡಿಸಿ ಬಿಸಿಲಲ್ಲಿ ಇದನ್ನು ಕಂಪ್ಲೀಟಾಗಿ ಒಣಗಿಸ್ಕೋಬೇಕು. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ 1 ದಿನ ಒಣಗಿಸ್ಕೊಳ್ತಾ ಇದ್ದೀನಿ. ಬಿಸಿಲು ಕಡಿಮೆ ಇದ್ದಾಗ 2ರಿಂದ 3 ದಿನ ಒಣಗಿಸ್ಕೊಳ್ಳಿ. ಆಗ ಪೌಡರ್ನ ನಾವು ತುಂಬ ದಿನ ಸ್ಟೋರ್ ಮಾಡ್ಕೋಬೋದು. ನಾನಿಲ್ಲಿ 1 ದಿನ ನೆನೆಸಿಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಯಾವ ಥರ ಆಗಿದೆ, ರಾಗಿ ಎಲ್ಲ ಬಿಡಿ ಬಿಡಿಯಾಗಿದೆ, ಹಾಗೆ ಚೆನ್ನಾಗೂ ಒಣಗೂ ಇದೆ ಸಹ. ಕೆಲವೊಬ್ಬರು ರಾಗಿನ ಒಣಗಿಸ್ಬಿಟ್ರೆ ಮೊಳಕೆ ಎಲ್ಲ ಉದುರೋಗಲ್ವಾ ಅಂತ ಕೇಳ್ತಾರೆ. ಆ ಥರ ಏನೂ ಆಗಲ್ಲ. ನೋಡಿ ರಾಗಿಲಿ ನೀವೇ ನೋಡ್ತಾ ಇರ್ಬೋದು ಮೊಳಕೆಗಳೆಲ್ಲ ಎಷ್ಟು ಚೆನ್ನಾಗಿ ರಾಗಿಲೇ ಅಂಟ್ಕೊಂಡಿದೆ ಅಂತ. ಕೈಯಲ್ಲಿ ಒಣಗಿದ ಮೇಲೆ ತುಂಬ ಜಾಸ್ತಿ ಪ್ರೆಸ್ ಮಾಡಬಾರ್ದು. ಹಸಿ ಇರುವಾಗಲೇ ಅದನ್ನು ನಾವು ಹರಡಿಕೊಂಡು ಒಣಗಿಸ್ಕೊಂಡ್ರೆ ಮೊಳಕೆ ಇರೋದೆಲ್ಲ ಹೋಗಲ್ಲ, ಹಾಗೇ ಇರುತ್ತೆ. ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ಅಲ್ವಾ, ಇದು ರಾಗಿ ಹಾಕಿದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ ಪೌಡರ್ಗೆ. ತುಂಬ ವೈಟ್ ಕಲರಲ್ಲಿ ಬಂದಿದೆ ಅಲ್ವಾ. ರಾಗಿನ ನಾವು ನೆನೆಸಿ ಮೊಳಕೆ ಬರೆಸಿರೋದ್ರಿಂದ ಹಾಗೆ ಕೆಂಪು ರಾಗಿ ಬಳಸಿರೋದ್ರಿಂದ ನಮಗೆ ಪೌಡರ್ ಈ ರೀತಿಯಾಗಿ ಬಿಳಿಯಾಗಿ ಬರುತ್ತೆ. ಅದಕ್ಕೋಸ್ಕರನೇ ನಾನು ಕೆಂಪು ರಾಗಿನ ಬಳಸ್ಕೊಂಡಿರೋದು. ಈಗ ಒಂದು ಬಟ್ಲು ಇಟ್ಕೊಂಡು ತೆಳುವಾಗಿರುವಂತಹ ಕಾಟನ್ ಬಟ್ಟೆ ಇಟ್ಟು ಈಗ ನಾವು ಮಕ್ಕಳು ರಾಗಿ ಸರಿನೆಲ್ಲ ಬಟ್ಟೆಯಲ್ಲಿ ಜರಡಿ ಆಡ್ಕೊಳ್ತೀವಲ್ಲ, ಸೇಮ್ ಅದೇ ಥರ ಇದನ್ನು ಸಹ ಜರಡಿ ಆಡ್ಕೋಬೇಕು. ಯಾಕೆ ಅಂದರೆ ಸ್ವಲ್ಪ ತರಿಯಾಗಿದ್ರೂ ಸಹ ಹಾಲ್ಗೆ ಹಾಕ್ಕೊಂಡು ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಆ ಪೌಡರ್ ನಮಗೆ ನುಣ್ಣಗಿರಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಬಟ್ಟೆಯಲ್ಲಿ ಜರಡಿ ಆಡ್ಕೋಬೇಕು. ನೋಡಿ ನನಗೆಲ್ಲನೂ ಸಹ ಇದೇ ರೀತಿ ಜರಡಿ ಆಡಿ ಇಟ್ಕೊಂಡಿದ್ದೀನಿ. ನಾನು ತಗೊಂಡಿದ್ದಂತಹ 1 ಕಪ್ ರಾಗಿಲಿ ಸುಮಾರಾಗಿ 3/4 ಕಪ್ ಆಗುವಷ್ಟು ರಾಗಿ ಹಿಟ್ಟು ಈ ಥರ ರೆಡಿಯಾಗಿದೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದನ್ನು ನಾವು ರಾಗಿಯಿಂದ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಹಾಗೆ ಪೌಡರು ಸಹ ತುಂಬ ನುಣ್ಣಗೆ ಈ ಫೇಸ್ ಪೌಡರೆಲ್ಲ ಬರುತ್ತೆ ನೋಡಿ, ಅಷ್ಟು ಫೈನ್ ಪೌಡರ್ ಆಗಿ ಇದು ಸಿಕ್ಕಿದೆ. ನೋಡಿ ಕೈಯಲ್ಲೂ ಸಹ ತೋರಿಸ್ತಾ ಇದ್ದೀನಿ ಯಾವ ಥರ ಪುಡಿ ಇದೆ ಅಂತ. ಈ ಥರ ಇದ್ರೇ ನಮಗೆ ಹಾಲ್ಗೆ ಹಾಕ್ಕೊಂಡು ಕುಡಿಯೋದಕ್ಕೆ ಚೆನ್ನಾಗಿರೋದು. ಆ ಪೌಡರೂ ಸಹ ಈ ಥರ ವೈಟಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಉಳಿದಿರುವಂತಹ ಈ ರಾಗಿ ತರಿನ ಬಿಸಾಡೋದು ಬೇಡ. ರಾಗಿ ಹಿಟ್ಟೆಲ್ಲ ಮಾಡೋದಕ್ಕೆ ಕೊಡ್ತೀವಲ್ವ ಮಿಲ್ಗೆ, ಆ ಟೈಮ್ಗೆ ಇದನ್ನು ಹಾಕಿನೂ ಸಹ ರಾಗಿ ಹಿಟ್ಟನ್ನು ಮಾಡಿಸ್ಕೋಬೋದು.
ಈಗ ಇದಕ್ಕೆ ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗಿನ ಮಕ್ಕಳೆಲ್ಲ ರಾಗಿ ಮಾಲ್ಟ್ ಕುಡಿಬೇಕು ಅಂದರೆ ಸ್ವಲ್ಪ ಈಗಿನ ಜನ್ರೇಷನ್ ತಕ್ಕನಾಗಿ ಮಾಡ್ಕೋಬೇಕಲ್ಲ. ಹಾಗಾಗಿ 1 ಕಪ್ ಆಗುವಷ್ಟು ರಾಗಿ ತೊಗೊಂಡಿದ್ವಲ್ಲ, ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಗೋಡಂಬಿ, ಅರ್ಧ ಕಪ್ ಆಗುವಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ ಕಪ್ ಆಗುವಷ್ಟು ಕೆಂಪು ಕಲ್ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಲ್ಸಕ್ಕರೆ ದೇಹಕ್ಕೆ ತಂಪು ಅಂತ ನಾನು ಕಲ್ಸಕ್ಕರೆ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಒಂದು 50 ಗ್ರಾಮ್ ಆಗುವಷ್ಟು ಕೋಕೋ ಪೌಡರ್ನ ತೊಗೊಳ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ, ನಾನಿಲ್ಲಿ ವಿಜಯ್ ಬ್ರ್ಯಾಂಡದು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಅಂದರೆ 50 ಗ್ರಾಮ್ ಆಗುವಷ್ಟು ಕೋಕೋ ಪೌಡರ್ ಪೂರ ಬೇಕಾಗುತ್ತೆ ಇದಕ್ಕೆ. ಈಗ ಒಂದು ಬಾಣಲಿನ ಇಟ್ಕೊಂಡು ಸ್ಟವ್ನ ಪೂರ್ತಿ ಲೋ ಫ್ಲೇಮಲ್ಲಿಟ್ಟು ಒಂದೊಂದೇ ಡ್ರೈ ಫ್ರೂಟ್ಸ್ಗಳನ್ನ ನಿಧಾನವಾಗಿ ಹುರ್ಕೋಬೇಕು. ಒಂದೇ ಸಲ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಾದಾಮಿನೆಲ್ಲ ಹುರಿಯೋದ್ರಿಂದ ಬಣ್ಣ ಕಪ್ಪಾಗಿಬಿಡುತ್ತೆ, ಒಳಗಡೆ ಎಲ್ಲ ಮೆತ್ತಗಿರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನಂತರ ಗೋಡಂಬಿನೂ ಸಹ ಹಾಕ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಗರ್ಗರಿಯಾಗಿ ಆದಮೇಲೆ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಬಗ್ಗೆ ನಿಮಗೆ ಹೇಳೋ ಹಾಗೆ ಇಲ್ಲ. ಬಾದಾಮಿಲಿ ವಿಟಮಿನ್ ಇ ಇರೋದ್ರಿಂದ ಕಣ್ಣಿಗೂ ಒಳ್ಳೆಯದು, ಹಾಗೆ ಮೂಳೆಗಳಿಗೂ ಸಹ ಶಕ್ತಿ ಒದಗಿಸುತ್ತೆ. ಇನ್ನು ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಸೊ ಈಗ ಅರ್ಧ ಕಪ್ ಆಗೋಷ್ಟು ಕಲ್ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡಿರುವಂತಹ ಕಲ್ಸಕ್ಕರೆನ ಸಪ್ರೇಟಾಗಿ ಒಂದು ಬೌಲಿಗೆ ಸೇರಿಸ್ಕೊಂಡು ಹುರಿದಿದಂತಹ ಡ್ರೈ ಫ್ರೂಟ್ಸ್ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು. ಬಿಸಿ ಇರುವಾಗಲೇ ಡ್ರೈ ಫ್ರೂಟ್ಸ್ನ ಪುಡಿ ಮಾಡೋದಕ್ಕೆ ಹೋದರೆ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ಹಾಗಾಗಿ ತಣ್ಣಗಾಗಿರೋ ಡ್ರೈ ಫ್ರೂಟ್ಸ್ನ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ರಾಗಿನ ನಾವು ಬಟ್ಟೆಯಲ್ಲಿ ಜರಡಿ ಇಟ್ಕೊಂಡಿದ್ವಲ್ಲ, ಆ ರಾಗಿನ ಹಾಕ್ಕೊಂಡು ಇದನ್ನು ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಆ ಡ್ರೈ ಫ್ರೂಟ್ಸ್ಗೆ ರಾಗಿ ಹಿಟ್ಟನ್ನು ಯಾಕೆ ಸೇರಿಸ್ತಾ ಇದ್ದೀನಿ ಅಂತ ಅಂದರೆ, ಬಾದಾಮಿನ ಮಿಕ್ಸಿಗೆ ಹಾಕಿ ಪುಡಿ ಮಾಡೋದಕ್ಕೆ ಹೋದರೆ ಆ ಬಾದಾಮಿಲಿ ಎಣ್ಣೆ ಅಂಶ ಬಿಡುತ್ತಲ್ಲ, ಸೊ ಆ ಎಣ್ಣೆ ಅಂಶ ಬಿಡಬಾರ್ದು ಅಂತ ಆ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 2ನೇ ಬ್ಯಾಚಲ್ಲಿ 50 ಗ್ರಾಮ್ ಆಗುವಷ್ಟು ಕೋಕೋ ಪೌಡರ್ನೂ ಸಹ ಸೇರಿಸ್ಕೊಂಡು ಇದನ್ನು ಆನ್ ಆಫ್ ಮಾಡ್ಕೊಳ್ತಾ ಪೂರ್ತಿ ಪೌಡ್ರ್ ಆಗೋವರೆಗೂ ರುಬ್ಕೋಬೇಕು. ಒಂದೇ ಸಲ ನುಣ್ಣಗಾಗಲ್ಲ, ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕಾಗತ್ತೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನಾನು ಯಾಕೆ ಗೋಡಂಬಿ ಮತ್ತು ಬಾದಾಮಿನ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ, ರಾಗಿ ಮಾಲ್ಟ್ ಮಾಡಿದ್ರೆ ಆ ರಾಗಿ ಫ್ಲೇವರೇ ಇರುತ್ತೆ. ಹಾಗೆ ಹಾಲ್ಗೆ ಹಾಕ್ದಾಗೂ ಸಹ ಹಾಲು ಗಟ್ಟಿಯಾಗಿ ಸ್ವಲ್ಪ ಟೆಕ್ಸ್ಚರ್ ಚೇಂಜ್ ಆಗುತ್ತಲ್ಲ, ಆ ಥರ ಆಗಬಾರ್ದು ಅಂತ ರಾಗಿ ಸಮಾನೇ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಇವಾಗ ನಾವು ಪುಡಿ ಮಾಡಿರೋವಂತಹ ಕಲ್ಸಕ್ಕರೆ ಇದನ್ನೆಲ್ಲ ಪೂರ್ತಿಯಾಗಿ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಚಾಕ್ಲೇಟ್ ಫ್ಲೇವರ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಂದ್ರೆ ಇನ್ನು 50 ಗ್ರಾಮ್ ಆಗುವಷ್ಟು ಚಾಕ್ಲೇಟ್ ಪೌಡರ್ನ ಸೇರಿಸ್ಕೋಬೋದು. ಕಲ್ಸಕ್ಕರೆ ಬದಲಾಗಿ ಬೆಲ್ಲ ಬಳಸ್ಕೋಬೋದಾ ಅಂತ ಯೋಚನೆ ಮಾಡಿದೆ. ಬೆಲ್ಲ ಆದರೆ ಹಾಲ್ಗೆ ಹಾಕಿದ್ರೆ ಹಾಲು ಒಡೆದೋಗ್ಬಿಡುತ್ತೆ ಕೆಲವೊಂದು ಸಲ, ಅದಕ್ಕೋಸ್ಕರ ನಾನು ಕಲ್ಸಕ್ಕರೆನ ತೊಗೊಂಡಿದ್ದೀನಿ. ಕೆಂಪು ಕಲ್ಸಕ್ಕರೆ ಆದರೆ ಒಳ್ಳೆಯದು, ದೇಹಕ್ಕೆ ತಂಪು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತ ಅಂದರೆ ಬಿಳಿ ಕಲ್ಸಕ್ಕರೆನೂ ಸಹ ಹಾಕೋಬೋದು ಅಥವಾ ಸಕ್ಕರೆ ಹಾಕೋಬೋದು. ಬೆಲ್ಲ ಹಾಕ್ತೀನಿ ಅಂದರೆ ಬೆಲ್ಲನೂ ಸಹ ಸೇರಿಸ್ಕೋಬೋದು. ಈಗ ಹಾಲನ್ನು ಬಿಸಿ ಮಾಡಿಕೊಂಡು ಮಾಡಿಟ್ಟಿದ್ದಂತಹ ರಾಗಿ ಮಾಲ್ಟ್ ಪೌಡರ್ನ ಬರೀ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡು ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಾಲಿನ ಟೆಕ್ಸ್ಚರ್ ನೀವೇ ನೋಡ್ತಾ ಇರ್ಬೋದು, ಗಟ್ಟಿನೂ ಆಗಿಲ್ಲ, ಹಾಗೆ ನಾವು ಬರೀ ರಾಗಿ ಹಾಕಿ ಮಾಡಿದಾಗ ಅದರದ್ದು ಟೆಕ್ಸ್ಚರ್ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ, ಗಂಜಿ ಥರ ಬರುತ್ತಲ್ಲ, ಆ ಥರನೂ ಸಹ ಆಗಿಲ್ಲ. ಸೇಮ್ ನಾವೀಗ ಅಂಗಡಿಯಿಂದ ತರುವಂತಹ ಪೌಡರ್ಗಳು, ಮಾಲ್ಟ್ಗಳು ಯಾವ ಥರ ಇರುತ್ತೆ ಸೇಮ್ ಅದೇ ಥರನೇ ಇರುತ್ತೆ. ಒಂದು ಸ್ವಲ್ಪನೂ ಸಹ ಇದರಲ್ಲಿ ರಾಗಿ ವಾಸನೆ ಆಗಲಿ ಅಥವಾ ರಾಗಿ ಫ್ಲೇವರ್ ಆಗಲಿ ಯಾವುದೂ ಇರಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಕುಡಿದ್ರು. ಮನೆ ಅಳತೆಗೆ ಮಾಡ್ಕೊಳ್ಳೋರಾದರೆ ಇಷ್ಟೇ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸುಮಾರಾಗಿ ನೀವೇ ನೋಡ್ತಾ ಇರ್ಬೋದು, ಅರ್ಧ kg ಆಗೋಷ್ಟು ರಾಗಿ ಮಾಲ್ಟ್ ಪೌಡರು ರೆಡಿಯಾಗಿದೆ. ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಾದರೆ ಮೊದಲೇ ಹೇಳ್ದಂಗೆ ಮಿಲ್ಗೋಗಿ ಪೌಡ್ರ್ ಮಾಡಿಸ್ಕೋಬೋದು. ನೀವು ಯಾವುದಾದ್ರೂ ಒಂದು ಗಾಜಿನ ಕಂಟೈನರ್ಗೆ ಅಥವಾ ಬಾಕ್ಸ್ಗೆ ಹಾಕಿ ನೀವು ತಿಂಗ್ಳುಗಟ್ಟಲೆ ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲೇ ಇಡಬೇಕಂತ ಇಲ್ಲ, ನೀವು ಹೊರಗಡೆನೂ ಇಟ್ಟು ಇದನ್ನು ಸ್ಟೋರ್ ಮಾಡ್ಕೋಬೋದು. ಒಂದು ವೇಳೆ ನಿಮಗೆ ಚಾಕ್ಲೇಟ್ ಫ್ಲೇವರೇ ಇಷ್ಟ ಆಗಲ್ಲ ಅಂತ ಅನ್ನೋರು ಕೋಕೋ ಪೌಡರ್ನ ಸ್ಕಿಪ್ ಮಾಡಿಕೊಂಡು ಸಹ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ಅಷ್ಟು ಟೇಸ್ಟಿಯಾಗಿತ್ತು. ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕನೂ ಸಹ ಇದನ್ನು ಕುಡಿಬೋದು. ತುಂಬಾ ರುಚಿಯಾಗಿರುತ್ತೆ. ನಾನು ತೋರಿಸಿರೋ ವಿಧಾನದಲ್ಲಿ ರಾಗಿ ಮಾಲ್ಟನ್ನ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಜೊತೆಗೆ ನಿಮ್ಮ ಮಕ್ಕಳನ್ನು ಸಹ ಹೆಲ್ದಿಯಾಗಿರ್ತಾರೆ. ರಾಗಿನ ಪ್ರತಿನಿತ್ಯ ತಿನ್ನೋದ್ರಿಂದ ಕ್ಯಾಲ್ಶಿಯಂ ಕೊರತೆ ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ಸೇ ಹೇಳ್ತಾರೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ರೆಸಿಪಿ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.